ನಮಸ್ಕಾರ ಸ್ನೇಹಿತರೆ. ಇತ್ತೀಚೆಗೆ ದೇಶದ ಉನ್ನತ ಶಿಕ್ಷಣ ವ್ಯವಸ್ಥೆಯನ್ನೇ ಕದಡುವಂತಹ ಒಂದು ದೊಡ್ಡ ವಿಚಾರ ಅಂದರೆ UGC ಹೊಸ ನಿಯಮಾವಳಿ 2026 ಜಾರಿಗೆ ಬಂದಿತ್ತು. ಸಮಾನತೆ ಉತ್ತೇಜನ ಅನ್ನೋ ಹೆಸರಲ್ಲಿ ಜಾರಿಗೆ ಬಂದಂತಹ ಈ ನಿಯಮಗಳಿಗೆ ಇದೀಗ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆಯನ್ನು ಕೊಟ್ಟಿದೆ. ಹಾಗಾದರೆ ಏನಿದು ಈ ಹೊಸ ನಿಯಮ? ಯಾಕೆ ಈ ವಿವಾದ? ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳ ಆಕ್ಷೇಪಗಳೇನು ಮತ್ತು ಸುಪ್ರೀಂ ಕೋರ್ಟ್ ಇದಕ್ಕೆ ತಡೆಯನ್ನು ಕೊಟ್ಟಿದ್ಯಾಕೆ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಂದಿನ ಈ ವಿಡಿಯೋದಲ್ಲಿದೆ. UGC ಜಾರಿಗೆ ತಂದಿರುವಂತಹ ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮಾನತೆ ಉತ್ತೇಜನ ನಿಯಮಗಳು 2026 ಅನ್ನೋದು ದೇಶದ ಎಲ್ಲ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಜಾತಿ ಆಧಾರಿತ ತಾರತಮ್ಯವನ್ನು ತಡೆಯೋದಕ್ಕೆ ತಂದಿರುವಂತಹ ಹೊಸ ಕಾನೂನು ಚೌಕಟ್ಟು. ಈ ನಿಯಮದ ಪ್ರಕಾರ ಪ್ರತಿ ಶಿಕ್ಷಣ ಸಂಸ್ಥೆಯಲ್ಲಿ ಸಮಾನ ಅವಕಾಶ ಕೇಂದ್ರ ಮತ್ತು ಸಮಾನತೆ ಸಮಿತಿ ರಚನೆಯನ್ನು ಕಡ್ಡಾಯಗೊಳಿಸಲಾಗಿತ್ತು. ದೂರು ಬಂದ 24 ಗಂಟೆ ಒಳಗೆ ಮೊದಲ ಸಭೆ ನಡೆಸಬೇಕು. ಅದಾದ 15 ಕೆಲಸದ ದಿನಗಳಲ್ಲಿ ತನಿಖೆಯನ್ನು ಪೂರ್ಣಗೊಳಿಸಬೇಕು. ನಿಯಮವನ್ನು ಪಾಲಿಸದ ಸಂಸ್ಥೆಗಳಿಗೆ ಅನುದಾನ ಕಡಿತ ಮಾಡ್ತೀವಿ, ಮಾನ್ಯತೆಯನ್ನು ರದ್ದು ಮಾಡುವಂತಹ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಕೂಡ ಈ ನಿಯಮಾವಳಿಯಲ್ಲಿ ಹೇಳಲಾಗಿತ್ತು. ಇಲ್ಲಿವರೆಗೂ ಕೂಡ ಇದ್ದದ್ದು 2012ರ ನಿಯಮ. ಆ ನಿಯಮಗಳು ಕೇವಲ SC ಮತ್ತು ST ವಿದ್ಯಾರ್ಥಿಗಳಿಗಷ್ಟೇ ಸೀಮಿತವಾಗಿತ್ತು. ಆದರೆ ಹೊಸ ನಿಯಮ 2026ರ ನಿಯಮದಲ್ಲಿ ಮೊದಲ ಬಾರಿಗೆ OBC ವಿದ್ಯಾರ್ಥಿಗಳಿಗೂ ಕೂಡ ಜಾತಿ ತಾರತಮ್ಯದ ವಿರುದ್ಧ ಕಾನೂನು ರಕ್ಷಣೆಯನ್ನು ನೀಡಲಾಗಿತ್ತು. ಅಂಕಿ ಅಂಶಗಳ ಪ್ರಕಾರ ಉನ್ನತ ಶಿಕ್ಷಣದಲ್ಲಿ SC, ST, OBC ಸೇರಿ 60%ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದ್ದಾರೆ. ಇಲ್ಲೇ ಶುರುವಾಗಿದ್ದು ನೋಡಿ ವಿವಾದ. ಹೊಸ ನಿಯಮಗಳ ವಿರುದ್ಧ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಇಳಿದರು. ಅವರ ಮುಖ್ಯ ಆಕ್ಷೇಪ ಏನು ಅನ್ನೋದನ್ನು ನಾವು ನೋಡೋದಾದರೆ, ಈ ನಿಯಮದ ಪ್ರಕಾರ ಜಾತಿ ತಾರತಮ್ಯದ ದೂರು SC, ST ಮತ್ತು OBC ವಿದ್ಯಾರ್ಥಿಗಳು ಮಾತ್ರ ಸಲ್ಲಿಸಬಹುದಾಗಿತ್ತು. ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಈ ಸಮಿತಿಯ ವ್ಯಾಪ್ತಿಯಲ್ಲಿ ಅವಕಾಶವೇ ಇರಲಿಲ್ಲ. ಅಂದರೆ ಮೇಲ್ವರ್ಗದ ವಿದ್ಯಾರ್ಥಿಗಳಿಗೆ ಜಾತಿ ನಿಂದನೆ ಅಥವಾ ತಾರತಮ್ಯ ನಡೆದರೂ ದೂರು ನೀಡೋದಕ್ಕೆ ಸ್ಪಷ್ಟ ವ್ಯವಸ್ಥೆ ಇರಲಿಲ್ಲ. ಇದು ಸಂವಿಧಾನ ಸಮಾನತೆ ಹಕ್ಕಿಗೆ ವಿರುದ್ಧ ಅಂತ ವಿದ್ಯಾರ್ಥಿಗಳು ವಾದಿಸ್ತಾ ಇದ್ದಾರೆ. ಇನ್ನಷ್ಟು ಆತಂಕಕಾರಿ ಅಂಶಗಳು ಏನಪ್ಪ ಅಂತಂದರೆ, ಕರಡು ನಿಯಮದಲ್ಲಿದ್ದ ಸುಳ್ಳು ದೂರುಗಳಿಗೆ ಶಿಕ್ಷೆ ಅನ್ನುವಂಥ ಅಂಶವನ್ನು ಅಂತಿಮ ನಿಯಮದಿಂದ ತೆಗೆದುಹಾಕಲಾಗಿದೆ. ದುರುದ್ದೇಶಪೂರಿತ ದೂರು ನೀಡಿದರೂ ಕೂಡ ಅದಕ್ಕೂ ತನಿಖೆ ಕಡ್ಡಾಯವನ್ನು ಮಾಡಲಾಗಿತ್ತು. ಪರೋಕ್ಷ ತಾರತಮ್ಯ, ಘನತೆಗೆ ಧಕ್ಕೆ ಅನ್ನೋ ಪದಗಳಿಗೆ ಸ್ಪಷ್ಟ ವ್ಯಾಖ್ಯಾನವೇ ಇಲ್ಲ. ಇದರಿಂದ ನಿಯಮದ ದುರುಪಯೋಗವಾಗಬಹುದು ಅನ್ನೋ ಆತಂಕ ಕೂಡ ಎದುರಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿನೀತ್ ಜಿಂದಾಲ್ ಅನ್ನೋರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿಯಲ್ಲಿ ಜಾತಿ ತಾರತಮ್ಯ ಎಲ್ಲ ವರ್ಗದವರಿಗೂ ಸಂಭವಿಸ್ಬೋದು, ಆದರೆ UGC ನಿಯಮ ಸಾಮಾನ್ಯ ವರ್ಗವನ್ನು ಹೊರಗಿಟ್ಟಿದೆ, ಇದು ಸಂವಿಧಾನ ವಿರೋಧಿ ಅಂತ ವಾದಿಸಲಾಗಿತ್ತು. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಸುಪ್ರೀಂ ಕೋರ್ಟ್ UGC ಹೊಸ ನಿಯಮಾವಳಿಗಳಿಗೆ ತಾತ್ಕಾಲಿಕವಾಗಿ ತಡೆಯನ್ನು ನೀಡಿ ಮರುಪರಿಶೀಲನೆ ಮಾಡುವಂತೆ ಸೂಚನೆಯನ್ನು ಕೊಟ್ಟಿದೆ. ವಿವಾದದ ಬೆನ್ನಲ್ಲೇ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ತಾರತಮ್ಯ ತಡೆಯೋದು ಇದರ ಮುಖ್ಯ ಗುರಿ, ಆದರೆ ಕಾನೂನಿನ ದುರುಪಯೋಗಕ್ಕೆ ಅವಕಾಶ ಕೊಡೋದಿಲ್ಲ. ಎಲ್ಲ ಕ್ರಮಗಳು ಸಂವಿಧಾನದ ವ್ಯಾಪ್ತಿಯಲ್ಲೇ ಇರುತ್ತೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಸಮಾನತೆ ಹೆಸರಲ್ಲಿ ತಂದಂತಹ ಈ ನಿಯಮ ಎಲ್ಲರಿಗೂ ಸಮಾನವೇ ಅಥವಾ ಹೊಸ ಅಸಮಾನತೆಗೆ ದಾರಿ ಮಾಡಿಕೊಡ್ತಾ ಇದೆಯಾ? ಇದಕ್ಕೆ ಅಂತಿಮ ಉತ್ತರ ಸುಪ್ರೀಂ ಕೋರ್ಟ್ ತೀರ್ಪಿನಲ್ಲಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ನಿಯಮಗಳು ನ್ಯಾಯಸಮ್ಮತವೇ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.